ಹೇಗೆ ಅಂದರೆ, ಮೊದಲು ಕೇಸ್ ನಡೆದಾಗ ಈತ ತಪ್ಪು ಮಾಡಿದ್ದಾನೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ನ್ಯಾಯಾಲಯ ಬರುತ್ತೆ, ಅದಕ್ಕೆ ದೋಷಿ ಅಂತ ಹೇಳಿ. ಅದಾದಮೇಲೆ ಮತ್ತೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ. ಏನದು? ಶಿಕ್ಷೆಯ ಪ್ರಮಾಣ ಈತಗೆ ನಾನು ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು ಅಂತ. ಅದನ್ನು ಆರ್ಗ್ಯುಮೆಂಟ್ ಮಾಡಿ ನೆಕ್ಸ್ಟ್ ದಿನಕ್ಕೆ ಶಿಕ್ಷೆಯ ಪ್ರಮಾಣವನ್ನು ಹೇಳ್ತಾರೆ. ಆ ವಾದ ಹೇಗಿರುತ್ತೆ ಅಂದರೆ, ನೋಡಿ, ಇವರಿನ ದೋಷಿ ಒಬ್ಬ ಆಗಿಬಿಟ್ಟಿದ್ದಾರೆ, ಇವರು ದೋಷಿ ಅಂತ ಆಗಿದೆ, ಶಿಕ್ಷೆನ ಕಮ್ಮಿ ಕೊಡಬೇಕು ಅನ್ನೋದು ಆರೋಪಿಯ ಪರ ವಕೀಲರು ವಾದ ಮಾಡ್ತಾರೆ. ಯಾಕೆ ಕಮ್ಮಿ ಮಾಡಬೇಕು? ಇದೇನು ಕೇಸ್ ಬಗ್ಗೆ ಅಲ್ಲ. ಆತನಿಗೆ ಹೊರಗಡೆ ವಯಸ್ಸಾಗಿ ತಂದೆ ತಾಯಿಗಳಿದ್ದಾರೆ, ಮಕ್ಕಳುಗಳಿದ್ದಾರೆ, ಓದಿಸ್ಬೇಕು, ಮತ್ತು ಬೇರೆ ರೀತಿಯಾದ ಕಮಿಟ್ಮೆಂಟ್ಗಳಿದ್ದಾವೆ, ಕಾಯಿಲೆ ಇದ್ದಾವೆ, ಟ್ರೀಟ್ಮೆಂಟ್ ತೊಗೊಬೇಕು. ಹಾಗಾಗಿ ಆರೋಪಿನೇ ಅಪರಾಧಿ ಆಗಿಬಿಟ್ಟಿದ್ದಾನೆ, ಎಲ್ಲ ಒಂದು ಕಡೆ ಸ್ವಲ್ಪ ಕಮ್ಮಿಯಾಗಿ ಪನಿಷ್ಮೆಂಟ್ನ ಕೊಡಿ ಅಂತ ಹೇಳಿ ವಾದ ಮಾಡ್ತಾರೆ. ಈ ವಾದವನ್ನು ಆದಮೇಲೆ ಆಲಿಸಿದ ಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಕೂಡ ಅದೇ ವಾದ ಮಾಡ್ತಾರೆ ಆಪೋಸಿಟಾಗಿ. ಇಲ್ಲ, ಆ ವಿಷಯಕ್ಕೇನು ಕಮ್ಮಿ ಕೊಡೋಂಗಿಲ್ಲ, ಮಾಡಿರೋದು ತಪ್ಪು, ದೊಡ್ಡ ತಪ್ಪಿದೆ, ನೀವು ಜೀವಾವಧಿನೇ ಕೊಡಿ, ಜೀವ ವಿರೋಧನೇ ಕೊಡಬೇಕು, ಆ ಸೆಕ್ಷನಲ್ಲಿ ಇರೋವಂಥ ಪ್ರಮಾಣ, ಶಿಕ್ಷಾ ಪ್ರಮಾಣ ಏನಿದೆಯೋ ಅದು ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವು ಒಂದು ಕೇಸ್ಗಳಲ್ಲಿ ಡಿಫ್ರೆಂಟ್ ವಾದಗಳಾಗ್ತವೆ. ಈ ಕೇಸ್ನಲ್ಲೇನು, ಒಬ್ಬ MLA ಆಗಿ ರಕ್ಷಣೆ ಮಾಡಬೇಕಾಗಿರುವಂಥ ಕ್ಷೇತ್ರವನ್ನೇ ಅಧಿಕಾರ ವ್ಯಾಪ್ತಿಯನ್ನು ಹಾಳು ಮಾಡ್ಕೊಂಡಿದ್ದಾರೆ, ಇಲ್ಲ ಅಧಿಕಾರದಲ್ಲಿ ಮೆರೆದಿದ್ದಾರೆ, ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಕೊಲೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಅವರಿಗೆ ಯಾವುದೇ ರೀತಿಯಾಗಿ ಕ್ಷಮೆ ಕೊಡಬಾರ್ದು, ಜೀವಾವಧಿನೇ ಕೊಡಬೇಕು ಅನ್ನೋಂಥದ್ದು ಒಂದು. ಎಲ್ಲ ಒಂದು ಕಡೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಅವರಿಗೆ ಹ್ಯಾಂಗಿಂಗ್ ಸೆಂಟೆನ್ಸ್ ಬಗ್ಗೆ ವಾದ ಮಾಡಿಲ್ಲ ಅಂತ ಹೇಳುವಂಥ ಮಾಹಿತಿ ಬಂತು. ಅಂದರೆ ಅದು ಬೇಡ ಅಂತ ಹೇಳಿ ಒಂದು ಮಾಹಿತಿ ಬಂತು. ಸೊ ಹಾಗಾಗಿ ಈ ಎರಡವನ್ನು ಆಲಿಸಿದ ಮೇಲೆ ನ್ಯಾಯಾಲಯವು 10 ವರ್ಷನೋ 5 ವರ್ಷನೋ 3 ವರ್ಷನೋ, ಕೆಲವು ಕೊಲೆ ಪ್ರಕರಣಗಳಲ್ಲಿ 7 ವರ್ಷ 8 ವರ್ಷ ಕೊಟ್ಟಿರ್ತಿದ್ದಾವೆ. ಆಲ್ಮೋಸ್ಟ್ 90% ಜೀವಾವಧಿ. ಆ ಶಿಕ್ಷೆಗೆ 302 ಅಂದರೆ ಹೊಡೆದು ಬಿಸಾಕ್ತಾರೆ, ಅಂದರೆ ಅದೇ ಆಗ್ತಾರೆ. ಸೊ ಈ ರೀತಿಯಾಗಿ ಕೋರ್ಟಲ್ಲಿ ನಡ್ಕೊಂಡು ಹೋಗುತ್ತೆ ಸರ್. ಸರ್, ಈಗ ಮುಂದಿನ ನಡೆ ಏನಾಗಿರ್ಬೋದು ಸರ್? ಅದು ಹೈಕೋರ್ಟ್ ಹೋಗ್ತಾರಾ? ಹೋಗಲೇಬೇಕಲ್ಲ, ಹೈಕೋರ್ಟ್ ಹೋಗಲೇಬೇಕು. ಅವ್ರಿಗಿರುವಂಥ ಕಾನೂನಿನ ಸೌಲಭ್ಯಗಳನ್ನೆಲ್ಲ ಅವರು ಉಪಯೋಗಿಸ್ಕೊತಾರೆ. ಹೈಕೋರ್ಟ್ಗೆ ಹೋಗ್ತಾರೆ, ಬೇಲ್ಗೆ ಹಾಕ್ಕೊತಾರೆ, ಅದಕ್ಕೆ ಒಂದು ಜಡ್ಜ್ಮೆಂಟ್ ಕಾಪಿ ಇರುತ್ತೆ, ಆ ಕಾಪೀಸ್ಗಳ್ನ ಹಾಕ್ಕೊತಾರೆ. ಹೈಕೋರ್ಟ್ನಲ್ಲಿ ಬೇಲಿಗೆ ಅಪ್ಲೈ ಮಾಡ್ಕೊತಾರೆ. ಹೈಕೋರ್ಟು ಆ ಬೇಲ್ನ ತಿರಸ್ಕರಿಸ್ಬೋದು ಅಥವಾ ಪುರಸ್ಕರಿಸ್ಬೋದು, ಅದು ಹೈಕೋರ್ಟ್ಗೆ ಬಿಟ್ಟಿದಂಥದ್ದು. ಅಲ್ಲಿ ಹೈಕೋರ್ಟಲ್ಲಿ ಏನಾದರೂ ಬೇಲ್ ರಿಜೆಕ್ಟ್ ಆಯಿತು ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಬೇಲ್ನ ತೊಗೊತಾರೆ. ತಮ್ಗೆ ಗೊತ್ತಿರೋ ಹಾಗೆ ಶುಭ ಕೇಸಲ್ಲಾಗಿರ್ಬೋದು ಅಥವಾ ಎಷ್ಟೋ ಕೊಲೆ ಕೇಸ್ಗಳಲ್ಲಿ ಬೇಲ್ ಆಗೋದು ಸರ್ವೇ ಸಾಮಾನ್ಯ. ಹೈಕೋರ್ಟ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ಆಗೋದು ಸರ್ವೇ ಸಾಮಾನ್ಯ, ಅದೇನು ಇದಂತಲ್ಲ. ತಿರ್ಗಿ ಹೈಕೋರ್ಟ್ನಲ್ಲಿ ಇಲ್ಲಿ ಕೆಳಗಿನ ಆದೇಶವನ್ನು ಚಾಲೆಂಜ್ ಮಾಡ್ತಾರೆ. ಅದ್ರ ಜೊತೆ ಇಲ್ಲ, ಅವರು ನಿರಪರಾಧಿ ಆಗಬೇಕು, ಅಪರಾಧಿ ಆಗೋಕ್ಕೆ ಸಾಧ್ಯವಿಲ್ಲ, ಅವ್ರು ತಪ್ಪೇ ಮಾಡಿಲ್ಲ, ಕೆಳಗಿನ ನ್ಯಾಯಾಲಯದಲ್ಲಿ ಏನೇನು ತಪ್ಪಾಗಿರುತ್ತೆ ಜಡ್ಜ್ಮೆಂಟ್ನಲ್ಲಿ ಅನ್ನೋದ್ರ ಬಗ್ಗೆ ವಾದ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಕೋರ್ಟ್ ಅಲ್ಲೇ ಆದೇಶವನ್ನು ಪ್ರೊನೌನ್ಸ್ ಮಾಡುತ್ತೆ, ಡಬಲ್ ಬೆಂಚ್. ತಿರ್ಗಿ ಅಲ್ಲಿಂದ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಈ ಥರ ಆಗ್ತವೆ ಸರ್. ಈಗ ಹೈಕೋರ್ಟಲ್ಲಿ ಸರ್ ಇಷ್ಟು ದಿನ ಅಂದರೆ ಈಗ 1-2 ವರ್ಷ ಹೋಯ್ತು ಅಂದ್ಕೊಡಿ ಸರ್. ಈಗ 1-2 ವರ್ಷ ಹೋದ್ಮೇಲೆ ಈಗ ನಿರಪರಾಧಿ ಅಂತ ಆದಮೇಲೆ ಏನಾದ್ರು ಅಂದರೆ ಈಗ ಕೆಳ ಕೋರ್ಟಲ್ಲಿ ಈ ರೀತಿ ಆಗಿರುತ್ತೆ, ಇಲ್ಲಿ ಬಂದ ಮೇಲೆ ಮತ್ತೆ ಬಿಡುಗಡೆ ಆಗೋ ಚಾನ್ಸಸ್ಗಳು ಎಷ್ಟು ಮಟ್ಟಿಗೆ ಇರುತ್ತೆ ಸರ್? ಅದು ಆಲ್ಮೋಸ್ಟ್ ಇಟ್ ಇಸ್ ವೆರಿ ಡೌಟ್ಫುಲ್. ಕೊಲೆ ಪ್ರಕರಣಗಳಲ್ಲಿ ಅದು ಸ್ಪೆಷಲ್ ಕೋರ್ಟ್ನಲ್ಲಿ ಮಾಡಿರುವಂಥ ತೀರ್ಪುಗಳನ್ನು ಆಲ್ಮೋಸ್ಟ್ ಅದು ರಿವರ್ಸ್ ಆಗುತ್ತೆ, ಇದಾಗುತ್ತೆ ಅನ್ನೋವಂಥದ್ದು ತುಂಬ ಕಷ್ಟ ಇದೆ. ಯಾಕೆಂದರೆ ಅಲ್ಲಿ ಟ್ರಯಲ್ ಆಗಿರುತ್ತೆ, ಸಾಕ್ಷಿಗಳನ್ನು ವಿಚಾರಣೆಗಳಾಗಿರ್ತವೆ, ಸಾಕ್ಷಿಗಳ ಒಂದು ಇದರಲ್ಲಿ ಎಲ್ಲವನ್ನು ತಿಳ್ಕೊಂಡು ಆದೇಶವನ್ನು ಮಾಡಿರ್ತಾರೆ. ಅಷ್ಟು ಸುಲಭವಾಗಿ ಅವೆಲ್ಲ ರಿವರ್ಸ್ ಆಗೋಲ್ಲ. ರಿವರ್ಸ್ ಆಗೋವಂಥ ಕೇಸ್ಗಳು ಯಾವುವು? ಎಲ್ಲೋ ಒಂದು ಕಡೆ ಸಾಕ್ಷಿಗಳು ಬಂದಿರಲ್ಲ ಕೋರ್ಟಿಗೆ, ಅಥವಾ ಡಿಫೆನ್ಸ್ ಎವಿಡೆನ್ಸ್ ಸರಿಯಾಗಿ ನಡೆದಿರಲ್ಲ, ಏನೋ ಒಂದು ಟೆಕ್ನಿಕಲಿ ತಪ್ಪುಗಳಾದಾಗ ಅಂಥದನ್ನು ಹೈಲೈಟ್ ಮಾಡಿ ಎಲ್ಲೋ ಒಂದು ಕಡೆ ಆಗಿಬಿಡ್ತವೆ. ಇವಾಗ ಕೆಲವು ರೇಪ್ ಕೇಸ್ಗಳಲ್ಲಿ ಆಗ್ತಿದ್ವು, ಏನೋ ಕನ್ಸೆಂಟ್ ಇರ್ತದದು, ಈಕೆ ರೇಪ್ ಆಗಿದೆ ಅಂತ, ಇಲ್ಲೊಂದ್ಸಲಿ ಇಲ್ಲಿ ಕೆಳಗಡೆ ಆಗ್ಬಿಟ್ಟಿರುತ್ತೆ, ಮೇಲ್ಗಡೆ ಕೋರ್ಟ್ನಲ್ಲಿ ಕನ್ಸೆಂಟ್ ಇದೆಯಲ್ಲ ಅಂತ ಹೇಳಿ ಎಷ್ಟೋ ನೀವು ರೇಪ್ ಕೇಸ್ಗಳಲ್ಲಿ ನೋಡ್ಬೋದು ಬಿಡುಗಡೆ ಆಗಿಬಿಟ್ಟಿರ್ತವೆ. ಸೊ ಹಾಗಾಗಿ ಕೊಲೆ ಕೇಸ್ಗಳಲ್ಲಿ ಬಹಳ ಅಪರೂಪ ಅಪೀಲ್ಗಳಲ್ಲಿ ತಮಗೆ ಕೇಸು ಉಲ್ಟಾ ಆಗುವಂಥದ್ದು ಬಹಳ ಅಪರೂಪ. ಈಗ ಸರ್ ಹೈಕೋರ್ಟ್ ಹಾಕಿದ್ಮೇಲೆ ಅಂದರೆ 0ರಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಸರ್ ಏನಾದ್ರು ಯಾವ ರೀತಿ ಆಗುತ್ತೆ ಮತ್ತೆ ಸ್ಟಾರ್ಟ್? ಇಲ್ಲ, ಇಲ್ಲಿ ಇವಾಗ ಕೆಳಗಡೆ ನ್ಯಾಯಾಲಯದಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೋ ಆ ಜಡ್ಜ್ಮೆಂಟಿನ ಉಲ್ಲೇಖವನ್ನು
ಉಲ್ಲೇಖ ಆಗಿರೋದ್ರ ಬಗ್ಗೆ ಮಾತ್ರ ವಾದ ವಿವಾದಗಳಾಗ್ತವೆ ಹೊರತು ಇಂಥವ್ರು ಹಿಂಗಂದರು ಅಂಥವ್ರು ಹಂಗಂದರು ಇಲ್ಲಿ ಏನು ತಪ್ಪಾಗಿದೆ ಅದರಿಂದ ಏನು ತಪ್ಪಾಗಿದೆ ಅನ್ನೋದು ನೀವು ಹೇಳಬೇಕಾಗತ್ತೆ ಅಪೀಲ್ನಲ್ಲಿ. ಇಟ್ಸ್ ಎನ್ ಅಪೀಲ್. ಇಲ್ಲಾಗಿರೋ ತಪ್ಪೇನಪ್ಪ ಅಂಥದ್ದೇನಾಗಿದೆ ಅನ್ನೋದನ್ನು ಹೈಲೈಟ್ ಮಾಡಬೇಕಾಗತ್ತೆ. ಅದನ್ನು ಈ ರೀತಿ ನೋಡಿದಾರೋ ಆ ರೀತಿ ನೋಡಿದಾರೋ ಅನ್ನೋದ್ರ ಬಗ್ಗೆ ವಾದ ವಿವಾದಗಳಾಗ್ತವೆ. ಅದು ಬಿಟ್ಟು ಸಾಕ್ಷಿಗಳಾಗಲಿ ಇವರಾಗಲಿ ಯಾರೂ ಕೂಡ ಹೈಕೋರ್ಟ್ಗೆ ಮತ್ತೆ ಬರುವಂಥದ್ದಿಲ್ಲ, ಪೊಲೀಸರು ಬರೋ ಹಾಗಿಲ್ಲ. ಬರೀ ಹೈಕೋರ್ಟಿನ ಪಬ್ಲಿಕ್ ಪ್ರಾಸಿಕ್ಯೂಟರು, ಆರೋಪಿಯ ಪರ ವಕೀಲರು ಮತ್ತು ನ್ಯಾಯಾಧೀಶರು ಇಷ್ಟೇ ಇರ್ತಾರೆ ಹೊರತು ಇನ್ಯಾವುದು ಕೂಡ ಏನೂ ಇರಲ್ಲ. ಈಗ ಸರ್, ಈಗ ಹೈಕೋರ್ಟ್ ಹಾಕ್ತಾರೆ, ಒಂದು 2-3 ಇಯರ್ಸ್ ಆದಮೇಲೆ ಅವ್ರಿಗೆ ಮತ್ತೆ ಜೀವಾವಧಿ ಅಂತಲೇ ಆಗುತ್ತೆ. ಆದಮೇಲೆ ಅಲ್ಲಿಂದ ಡೇಟ್ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗಿಂದ? ಇಲ್ಲ, ಡೇಟ್ ಅಂದರೆ ಶಿಕ್ಷೆಯ ಪ್ರಮಾಣದ ಡೇಟಾ ಪ್ರಮಾಣದ ಬೇಲ್ ಆಗೋಕ್ಕಿಂತ ಮುಂಚೆ ಮೊದಲು ಅರೆಸ್ಟ್ ಆಗಿರ್ತಾರಲ್ಲ ಅಲ್ಲಿಂದನೂ ಕೂಡ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಆಯ್ತಲ್ಲ, ಅವಾಗ ಒಂದು 2 ತಿಂಗಳಿದ್ರೆ ಎಲ್ಲವೂ ಕೂಡೀಕರಿಸ್ಕೊಂಡ್ಬಿಟ್ಟೆ ಜೀವಾವಧಿ ಶಿಕ್ಷೆ 14 ವರ್ಷನೋ 16 ವರ್ಷ ಏನಿರ್ತಾವೋ ಅವೆಲ್ಲವೂ ಕೂಡ ಕೂಡೀಕರಿಸಿ ಹಾಕ್ತಾರೆ. ಮತ್ತು ಪೆರಲ್ ಸಿಗೋದು ಅಂತ ಅಷ್ಟೇ. ಅವರು ಇವಾಗ ಜೈಲು ಹೋದ ತಕ್ಷಣ 1 ತಿಂಗಳು 2 ತಿಂಗಳು ಮನೆ ಕಳಿಸ್ಕೊಡ್ತಾರಲ್ಲ ಜೈಲಿಂದ, ಅದು ಯಾವಾಗಿಂದ ಪ್ರಾರಂಭ? ಮಿನಿಮಮ್ 3 ವರ್ಷ ಆಗಿರಬೇಕು. ಮಿನಿಮಮ್ 3 ವರ್ಷ ಸಜಾ ಹೊಡೆದಿರಬೇಕು. ಆಗ ಪೆರಲ್ಗೆ ನಿಮ್ಗೆ ಅರ್ಹತೆ ಬರುತ್ತೆ. ಕೆಲವು ಕೆಲಸಗಳು ಇದರಲ್ಲೇ ಎಮರ್ಜೆನ್ಸಿ, ಇದರಲ್ಲಿ ತಂದೆ ತಾಯಿಗೆ ಏನೋ ಆಗೋಯಿತು, ಆ ಸ್ಪೆಷಲ್ ಪ್ರೊವಿಷನ್ ಕೋರ್ಟ್ ಪರ್ಮಿಷನ್ ತೊಗೊಂಡು ಹೋಗ್ಬೋದು. ಆದರೆ ಅದು ಪ್ರಾರಂಭ ಆಗುವಂಥದ್ದೇ ನೋಡ್ಬೋದು. ತಾವು ಸಂಜಯ್ ದತ್ ಕೇಸಲ್ಲಿ ನೋಡಿದ್ರಿ, ಒಂದೇ ಸರಿ ಶಿಕ್ಷೆಯ ಪ್ರಮಾಣವನ್ನು ಅಲ್ಲಿಂದ ಇಲ್ಲಿ ಇಳಿಸೇಬಿಟ್ಟು ಮತ್ತು ಆತ ಇದು ಮಾಡಿರೋದನ್ನೆಲ್ಲ ಕಳಿಸಿ ಬಿಡುಗಡೆ ಈ ರೀತಿ ಆಗಿರ್ತವೆ. ಅವೆಲ್ಲವೂ ಕೂಡ ಇನ್ನು ನ್ಯಾಯಾಲಯದ ವಿಚಾರಣೆಯಲ್ಲಿರಲ್ಲ. ಅವೆಲ್ಲವೂ ಕೂಡ ಜೈಲ್ ಅಥಾರಿಟಿ ಮತ್ತು ಜೈಲಿನ ಒಂದು ಇದು ಮತ್ತು ಸರ್ಕಾರದ ಅಥಾರಿಟಿ, ಗವರ್ನರ್ ಅಥಾರಿಟಿ ಇವೆಲ್ಲವೂ ಕೂಡ ಇವಾಗ ಬರ್ತವೆ. ಶಿಕ್ಷೆಯನ್ನು ಕಮ್ಮಿ ಮಾಡೋದಾಗಲಿ, ಆಚೆಗಡೆ ಬಿಡೋದಾಗಲಿ, ಸನ್ನತೆ ಆಧಾರದ ಮೇಲೆ ಬಿಡೋದಾಗಲಿ ಇನ್ನೆಲ್ಲವೂ ಕೂಡ ಕೋರ್ಟ್ ಬರಲ್ಲ. ಇನ್ನೆಲ್ಲವೂ ಕೂಡ ಸರ್ಕಾರ ಆ ಒಂದು ಇದರಲ್ಲಿ ಬರ್ತವೆ. ಸೊ ನೋಡಬೇಕು, ನಾಳೆ ದಿನ ಅವ್ರ ಸರ್ಕಾರ ಬಂದಾಗ ಮುಂದಿನ ಒಂದಿಷ್ಟು ದಿನ ಮಿನಿಮಮ್ ಇದು ಮಾಡಿ ಏನಾಗುತ್ತೋ ಆ ರೀತಿ ಏನಾದರೂ ಬರೋವಂಥ ಚಾನ್ಸಸ್ ಇದಾವ ನೋಡಬೇಕಾಗತ್ತೆ. ಓಕೆ ಸರ್, ಈಗ ಒಬ್ಬ ಅಡ್ವೊಕೇಟ್ ಆಗಿ ಎಷ್ಟು ಹೆಮ್ಮೆ ಇದೆ ಸರ್ ಈ ಕೇಸ್ ಬಗ್ಗೆ? ಸರ್, ಇದು ಹೆಮ್ಮೆ ಅನ್ನೋದಕ್ಕಿಂತ, ಅಡ್ವೊಕೇಟ್ ಆಗೋದು ಅನ್ನೋದಕ್ಕಿಂತ ಸಮಾಜದಲ್ಲಿರುವಂಥ, ಭಾರತದಲ್ಲಿ ಅದು ಕರ್ನಾಟಕದಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯಾಗಿ, ಲಾಯರ್ ಆಗಿ ನಮ್ಮ ನ್ಯಾಯಾಲಯ ಸಮಾಜವನ್ನು ಕಾಪಾಡ್ತಾ ಇದೆ, ಕಾಪಾಡುತ್ತೆ, ಮುಂದೆನೂ ಕಾಪಾಡ್ಕೊಂಡು ಹೋಗುತ್ತೆ. ಆ ಒಂದು ಪ್ರೊಫೆಷ್ನಲ್ ನಾವು ಇದ್ದೀವಿ ಅನ್ನೋ ಒಂದು ಎಲ್ಲೋ ಒಂದು ಕಡೆ ಸಂತೋಷ ಇದೆ. ಮತ್ತು ಇವನ್ನೆಲ್ಲವೂ ಕೂಡ ನಾವು ಓದ್ಕೊಂಡಿದ್ದೀವಿ, ನೋಡ್ಕೊಂಡಿದ್ದೀವಿ, ಇದ್ರ ಬಗ್ಗೆ ವಿಚಾರ ಗೊತ್ತು, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆ ದೇವ್ರು ಕೊಟ್ಟಿದ್ದಾನೆ. ಮತ್ತು ಆ ನ್ಯಾಯಾಲಯ ಅಂತ ಹೇಳ್ತೀವಿ, ಆ ಕೋರ್ಟ್ ಅಂತೀವಿ, ಆ ನ್ಯಾಯಾಧೀಶರು ಅಂತೀವಿ, ದಿನ ಬೆಳಗ್ಗೆ ಆದರೆ ಅದನ್ನ ನೋಡ್ಕೊಂಡು ಓಡಾಡ್ತೀವಿ. ಅಲ್ಲಿ ಒಳಗಡೆ ಆ ಕೋಣೆಯಲ್ಲಿ ಆಗೋವಂಥ ಒಂದು ಆದೇಶ ಇಡೀ ಸಮಾಜವನ್ನು ಇಷ್ಟು ಚೆನ್ನಾಗಿ ತಿದ್ದುಬಿಡುತ್ತಲ್ಲ, ಇಷ್ಟು ಚೆನ್ನಾಗಿ ಸರಿಪಡಿಸ್ಬಿಡುತ್ತಲ್ಲ ಅನ್ನುವಂಥ ಒಂದು ಗೌರವ ನನಗಿದೆ ಸರ್ ಒಬ್ಬ ವಕೀಲನಾಗಿ. ಓಕೆ, ಈಗ ಜನಸಾಮಾನ್ಯರಿಗೆ ಸರ್ ಒಂದು ನಂಬಿಕೆ, ಅಪ್ಪ ಅದು ಕೋರ್ಟ್ ಅಪ್ಪ ನಾವು ನ್ಯಾಯ ಕೊಡ್ತು, ದೊಡ್ಡವರು ಚಿಕ್ಕವರು ಅಂತ ನೋಡಲಿಲ್ಲ, ಅವ್ರು ನ್ಯಾಯ ಕೊಡ್ತು ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು ಕೇಸ್ಗಳಲ್ಲಿ ಒಂದು ನಂಬಿಕೆ ಬರ್ತಾ ಇದೆ ಸರ್. ಖಂಡಿತವಾಗ್ಲೂ ಸರ್. ಈಗ ತಾವು ನೋಡ್ತಾ ಇರ್ಬೋದು, 1 ವರ್ಷದ 2 ವರ್ಷದಿಂದನೂ ಕೂಡ ಬಹಳಷ್ಟು ಜಡ್ಜ್ಮೆಂಟ್ಗಳು ಕೂಡ ತುಂಬ ಅದ್ಭುತವಾಗಿ ಬರ್ತಿರೋದ್ರಿಂದ ಜನರಿಗೆ ಬಹಳ ನಂಬಿಕೆ ಇದೆ. ಸೊ ನಾನು ಇನ್ನೊಂದು ಉದಾಹರಣೆ ಹೇಳ್ತೀನಿ. ಕೋರ್ಟ್ ಅಂತಲ್ಲ, ನನ್ನ ಹತ್ರ ಕೆಲವು ಕಕ್ಷಿದಾರಗಳು ಬರ್ತಾರಲ್ಲ, ಲಾಯರ್ ಅಂದ್ರೇ ಒಂದು ಇಂಪ್ರೆಷನ್ ಇದೆ. ಅಂದರೆ ಲಾಯರಾಗಿ ಹಿಂಗೆ ಮಾಡ್ಬೋದಾ, ಲಾಯರಾಗಿ ಹಿಂಗೆ ಹೇಳ್ಬೋದಾ ಅನ್ನೋ ಆ ಒಂದು ಗೌರವ ಇದೆ ಜನರಿಗೆ. ಅದು ತಾವು ಹಳ್ಳಿ ಕಡೆ ಹೋಗ್ಬಿಟ್ರೆ ಇನ್ನೂ ಕೂಡ ಜೀವ ಇದೆ ಸರ್. ಇವತ್ತು ಕೂಡ ಎಷ್ಟೋ ಹಳ್ಳಿ ಜನರು ಬರ್ತಾರಲ್ಲ, ಕೋರ್ಟ್ ಒಳಗಡೆ ಆಗಲಿ ಅಥವಾ ಲಾಯರ್ ಕಚೇರಿಗಳು ಆಗಲಿ ಚಪ್ಲಿನ ಬಿಚ್ಚಿಬಿಟ್ಟು ಬರೋದು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಇದನ್ನು ಸ್ಟ್ರಾಂಗು ಆಗಲೇ ಇದೆ, ಇದು ಹೇಗಿದೆಯೋ ಇನ್ನೂ ಬಲಿಷ್ಠವಾಗಲಿ ಅನ್ನೋದು ನನ್ನ ಒಂದು ಪ್ರಾರ್ಥನೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.